ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿದು ಇವತ್ತಿಗೆ 3 ತಿಂಗಳೇ ಕಳೆದೋಯ್ತು. ಈಗಾಗಲೇ ಬಿಗ್ ಬಾಸ್ ಸೀಸನ್ 13ರ ತಯಾರಿ ಕೂಡ ನಡೀತಾ ಇದೆ. ಸ್ಪರ್ಧಿಗಳ ಆಯ್ಕೆ, ಬಿಗ್ ಬಾಸ್ ಮನೆಯ ತಯಾರಿ, ಹೀಗೆ ಎಲ್ಲವೂ ಶುರುವಾಗಿದೆ. ಆದರೂ ಕೂಡ ಬಿಗ್ ಬಾಸ್ ಶೋ 12ರ ಹವಾ ಮಾತ್ರ ಇನ್ನೂ ನಿಂತಿಲ್ಲ. ಈ ದಿನದವರೆಗೂ ಬಿಗ್ ಬಾಸ್ 12ರ ಸ್ಪರ್ಧಿಗಳನ್ನ ಜನ ತಲೆ ಮೇಲೆ ಹೊತ್ತು ಮೆರೆಸ್ತಿದ್ದಾರೆ. ಅದು ಅವರು ಅಂತಲ್ಲ, ಇವರು ಅಂತಲ್ಲ, ಈ ಬಾರಿಯ ಎಲ್ಲ ಸ್ಪರ್ಧಿಗಳಿಗೂ ಜನ ಮನದುಂಬಿ ಹರಸಿದ್ರು. ಹೀಗಾಗಿಯೇ ಈ ಸೀಸನ್ ಇಷ್ಟು ದೊಡ್ಡ ಮಟ್ಟಿಗೆ ಸಕ್ಸಸ್ ಆಗಿದ್ದು. ಇವತ್ತಿಗೂ ಸ್ಪರ್ಧಿಗಳನ್ನ ಹೋದಲ್ಲಿ ಬಂದಲ್ಲಿ ಮುತ್ಕೊಳ್ಳೋದು. ಪ್ರತಿ ಸೀಸನ್ ನಲ್ಲಿ ಹೇಗಿರ್ತಿತ್ತು ಅಂದ್ರೆ ವಿನ್ನರ್ ಹಾಗೂ ರನ್ನರ್ಗೆ ಮಾತ್ರ ಆ ಮಟ್ಟಿಗಿನ ನೇಮು ಫೇಮು ಸಿಗ್ತಾ ಇತ್ತು. ಅದು ಕೂಡ 1-2 ತಿಂಗಳು ಅಷ್ಟೇ. ಆಮೇಲೆ ಜನ ಮರೆತು ಹೋಗ್ತಾ ಇದ್ರು. ಬಿಗ್ ಬಾಸ್ ವಿನ್ನರ್ ಹನುಮಂತ ಸಿಕ್ಕಾಪಟ್ಟೆ ಮೋಡಿ ಮಾಡಿದ್ದ. ಹನುಮಂತನ ಇನ್ನೋಸೆನ್ಸ್ಗೆ ಇಡೀ ಕರ್ನಾಟಕದ ಜನ ಮಾರು ಹೋಗಿದ್ರು. ಕೋಟಿ ಕೋಟಿ ವೋಟ್ ಪಡೆದ ಹನುಮಂತ ಘಟಾನುಘಟಿಗಳನ್ನೇ ಹಿಂದೆ ಹಾಕಿ ಬಿಗ್ ಬಾಸ್ ಕಪ್ ಎತ್ತಿ ಹಿಡಿದಿದ್ರು. ಆ ಟೈಮ್ನಲ್ಲಿ ಹನುಮಂತ ಅಂದ್ರೆ ಜನ ಮುಗಿ ಬೀಳ್ತಾ ಇದ್ರು. ಇದು ವ್ಯಕ್ತಿತ್ವದ ಗೆಲುವು ಅಂತ ಕೊಂಡಾಡಿದ್ರು. ಆ ಸೀಸನ್ ನಲ್ಲಿ ಹನುಮಂತ, ರಜತ್ ಹಾಗೂ ತ್ರಿವಿಕ್ರಮ್ಗೆ ಮಾತ್ರ ದೊಡ್ಡ ಸ್ಕೋಪ್ ಸಿಕ್ಕಿತ್ತು. ಉಳಿದವರಿಗೆಲ್ಲ ಅಷ್ಟಕ್ಕಷ್ಟೇ ಬಿಡಿ, ಅದು ಕೂಡ 1-2 ತಿಂಗಳು ಮಾತ್ರ. ಆದ್ರೆ ಈ ಬಾರಿ ಹಾಗಾಗ್ತಾ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿದ್ದ ಬಹುತೇಕ ಸ್ಪರ್ಧಿಗಳಿಗೆ ದೊಡ್ಡ ಹೆಸರು ಬಂದಿದೆ. ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ಅವರನ್ನ ಜನ ಪ್ರೀತಿಸೋ ರೀತಿ ಬದಲಾಗಿದೆ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿಗೆ ಮಾತ್ರ ಅಲ್ಲ, ರಕ್ಷಿತಾ, ಕಾವ್ಯ, ರಘು, ಅಶ್ವಿನಿ ಇವರನ್ನ ತುಂಬಾ ಜನ ಪ್ರೀತಿಯಿಂದ ಕಾಣ್ತಿದ್ದಾರೆ. ಬಿಗ್ ಬಾಸ್ ಮುಗಿದು 3 ತಿಂಗಳ ಮೇಲಾದ್ರು ಇವತ್ತಿಗೂ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳನ್ನ ಗೆಸ್ಟ್ ಆಗಿ ಕರೆಸ್ತಾರೆ ಅಂದ್ರೆ ನೀವೇ ಊಹೆ ಮಾಡ್ಕೊಳ್ಳಿ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹಾವು ಮುಂಗುಸಿ ಅಂತಿದ್ದ ಅಶ್ವಿನಿ ಹಾಗೂ ರಘು ಈಗ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ. ಮ್ಯೂಟೆಂಟ್ ರಘುಗೆ ಅಶ್ವಿನಿ ಗೌಡ ಹಾರ್ಟ್ ಕೊಟ್ಟಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ರಘು ಹಾಗೂ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಹೇಗಿದ್ರು ಅನ್ನೋದನ್ನ ನೀವೇ ನೋಡಿದ್ರಿ. ಯಾಕಂದ್ರೆ ರಘು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬರ್ತಾ ಇದ್ದಂತೆ ಮೊದಲು ಟಾರ್ಗೆಟ್ ಆಗಿದ್ದೆ ಅಶ್ವಿನಿ ಗೌಡ ಹಾಗೂ ರಘು ಒಂಥರ ಹಾವು ಮುಂಗುಸಿ ಅಂತಿದ್ರು. ಇವರಿಬ್ಬರ ಜಗಳ ತೀರಾ ವಿಕೋಪಕ್ಕೆ ಹೋಗಿತ್ತು. ಅದು 1-2 ಬಾರಿ ಅಲ್ಲ, 3-4 ಬಾರಿ ದೊಡ್ಡ ಹಂಗಾಮವನ್ನೇ ಎಬ್ಬಿಸಿದ್ರು. ಹೋಗಲೇ ಬಾರಲೆ ಅನ್ನೋ ಲೆವೆಲ್ಗೆ ಏಕವಚನದಲ್ಲಿ ಮಾತನಾಡಿಕೊಂಡಿದ್ರು. ಇವರಿಬ್ಬರ ಕಿತ್ತಾಟ ನೋಡಿದ ಬಿಗ್ ಬಾಸ್ ವೀಕ್ಷಕರು ಕೂಡ ತಲೆ ಚಚ್ಕೊಂಡಿದ್ದಿದೆ. ಆದ್ರೆ ಬಿಗ್ ಬಾಸ್ ಮುಗಿಯೋದಕ್ಕೆ ಹತ್ರ ಬರ್ತಾ ಇದ್ದಂತೆ ಕ್ಲೋಸ್ ಫ್ರೆಂಡ್ಸ್ ಆದ್ರು. ಇವರಿಬ್ಬರ ಕೆಮಿಸ್ಟ್ರಿ ಸಿಕ್ಕಾಪಟ್ಟೆ ವರ್ಕ್ ಆಗೋದಕ್ಕೆ ಶುರುವಾಗಿತ್ತು. ಇವರಿಬ್ಬರನ್ನ ಹಳೆ ಜೋಡಿ ಅಂತ ಬಿಗ್ ಬಾಸ್ ವೀಕ್ಷಕರು ಕರೆಯೋದಕ್ಕೆ ಶುರು ಮಾಡಿದ್ರು. ಆ ಮಟ್ಟಿಗೆ ಇವರಿಬ್ಬರ ಜೋಡಿಯನ್ನ ಜನ ಇಷ್ಟಪಡ್ತಾ ಇದ್ರು. ಇವರಿಬ್ಬರನ್ನ ಹಳೆ ಜೋಡಿ ಅಂತಾನೆ ಬಿಗ್ ಬಾಸ್ ವೀಕ್ಷಕರು ಕರೆಯೋದಕ್ಕೆ ಶುರು ಮಾಡಿದ್ರು. ಆ ಮಟ್ಟಿಗೆ ಇವರಿಬ್ಬರ ಜೋಡಿಯನ್ನ ಜನ ಇಷ್ಟಪಡ್ತಾ ಇದ್ರು. ಹೀಗಾಗಿಯೇ ಕಿಚ್ಚ ಸುದೀಪ್ ಕೂಡ ಪದೇ ಪದೇ ಇವರಿಬ್ಬರ ವಿಷಯ ಇಟ್ಕೊಂಡೇ ಕಿಚ್ಚಾಯಿಸ್ತಾ ಇದ್ರು. ಇದೀಗ ಇದೇ ಜೋಡಿ ಕಲರ್ಸ್ ಕನ್ನಡದ ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮಕ್ಕೂ ಎಂಟ್ರಿ ಕೊಟ್ಟಿದೆ. ಫಿನಾಲೆಯಲ್ಲಿ ಅಶ್ವಿನಿ ಗೌಡ 3ನೇ ಸ್ಥಾನದಲ್ಲಿದ್ರೆ ರಘು 5ನೇ ಸ್ಥಾನದಲ್ಲಿದ್ರು. ಅವರನ್ನೇ ಈಗ ಗೆಸ್ಟ್ಗಳಾಗಿ ಕರೆಸಿದ್ರು. ಈ ವೇಳೆ ತಾವು ಮಾಡಿದ ತಪ್ಪನ್ನೆಲ್ಲ ಬದಿಗಿಟ್ಟು ಆಪ್ತ ಸ್ನೇಹಿತರಂತೆ ಕಾಣಿಸಿಕೊಂಡಿದ್ದಾರೆ. ಆತ್ಮೀಯರೇ, ಬಿಗ್ ಬಾಸ್ ಮುಗಿತಾ ಇದ್ದಂತೆ ಅಶ್ವಿನಿ ಗೌಡ ಸಿಕ್ಕಾಪಟ್ಟೆ ರೆಬೆಲ್ ಆಗಿದ್ರು. ತಾವು 3ನೇ ಸ್ಥಾನಕ್ಕೆ ಹೋದೆ ಅನ್ನೋದನ್ನ ಅಶ್ವಿನಿಗೆ ಸಹಿಸೋದಕ್ಕೆ ಆಗಿರ್ಲಿಲ್ಲ ಅನ್ಸುತ್ತೆ. ಹೀಗಾಗಿ ಎಲ್ಲರ ಮೇಲೂ ತಿರುಗಿ ಬಿದ್ದಿದ್ರು. ಗಿಲ್ಲಿ ಗೆಲುವಿನ ಬಗ್ಗೆ ತುಂಬಾ ಮಾತನಾಡಿದ್ರು. ಗಿಲ್ಲಿಗೆ ಬಂದ ವೋಟಿಂಗ್ಸ್ ಬಗ್ಗೆಯೂ ಅಸಮಾಧಾನ ಹೊರ ಹಾಕಿದ್ರು. ಅಷ್ಟೇ ಅಲ್ಲ, ಬಿಗ್ ಬಾಸ್ ತಂಡದ ಬಗ್ಗೆಯೇ ಆಕ್ರೋಶ ವ್ಯಕ್ತಪಡಿಸಿದ್ರು. ಅವತ್ತಿನ ಮೂಮೆಂಟ್ ಹಾಗಿತ್ತು. ಆದ್ರೀಗ ಆ ಕೋಪ, ಆ ಸಿಟ್ಟು ಅಶ್ವಿನಿ ಅವರಲ್ಲಿಲ್ಲ. ಕಳೆದು ಹೋದ ಕ್ಷಣಗಳನ್ನ ಸೈಡ್ಗಿಟ್ಟು ತಮ್ಮವರ ಜೊತೆ ಬೆರೀತಿದ್ದಾರೆ. ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮದಲ್ಲಿ ಅಶ್ವಿನಿ ಹಾಗೂ ರಘು ಜೋಡಿ ಸಿಕ್ಕಾಪಟ್ಟೆ ಮೋಡಿ ಮಾಡಿದೆ. ಸೀಸನ್ 12ರಲ್ಲಿ ಅತಿ ಹೆಚ್ಚು ಜಗಳವಾಡಿದ್ದ ಅಶ್ವಿನಿ ಗೌಡ ಮತ್ತು ಮ್ಯೂಟೆಂಟ್ ರಘು ಶೋನಿಂದ ಹೊರಬಂದ ಬಳಿಕ ತಮ್ಮ ವೈರತ್ವ ಮರೆತಿದ್ದಾರೆ. ಗಿಚ್ಚಿ ಗಿಲಿಗಿಲಿ ಶೋನಲ್ಲಿ ಒಂದಾದ ಇವರಿಬ್ಬರು ಪರಸ್ಪರ ಹೊಗಳಿಕೊಂಡು ಅಶ್ವಿನಿ ಅವರು ರಘುಗೆ ಲವ್ ಮಾರ್ಕ್ ತೋರಿಸುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ. ಸೀಸನ್ 12ರಲ್ಲಿ ಅತಿ ಹೆಚ್ಚು ಜಗಳ ಮಾಡಿದ್ದು ಯಾರು ಅಂತ ವೀಕ್ಷಕರನ್ನ ಕೇಳಿದ್ರೆ ಮೊದಲಿಗೆ ಬರುವ ಹೆಸರು ಅಶ್ವಿನಿ. ರನ್ನರ್ ಅಪ್ ಆಗಿ ಜಯ ಗಳಿಸಿದ ಅಶ್ವಿನಿ ಬಿಗ್ ಬಾಸ್ ನಿಂದ ಹೊರಕ್ಕೆ ಬಂದ ಮೇಲೂ ಸಾಕಷ್ಟು ಸೌಂಡ್ ಮಾಡಿದ್ರು. ತಮ್ಮಂತ ಸ್ಪರ್ಧಿ ಹಿಂದೆ ಬಂದಿಲ್ಲ. ಗಿಚ್ಚಿ ಗಿಲಿಗಿಲಿ ಶೋನಲ್ಲಿ ಅಶ್ವಿನಿ ಗೌಡ ಮತ್ತು ಮ್ಯೂಟೆಂಟ್ ರಘು ಅವರನ್ನ ಕರೆಸಲಾಗಿದೆ. ಬಿಗ್ ಬಾಸ್ ಕರೆಕ್ಷನ್ ಇಲ್ಲಿ ಮಾಡಬೇಕು ಅಂತ ಆಂಕರ್ ಅನುಪಮಾ ಗೌಡ ಹೇಳಿದಾಗ ಇಬ್ಬರು ಅತ್ಯಂತ ಪ್ರೀತಿಯಿಂದ ಮಾತನಾಡಿದ್ದಾರೆ.
ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.